ಒಂದು ರಿಕ್ವೆಸ್ಟು, ಹಾಗೇನೆ ಒಂದು ರೀತಿ ಡಿಮ್ಯಾಂಡ್ ಕೂಡ ಪ್ರೀತಿಯಿಂದ ಇಮಿಡಿಯೇಟ್ ಆಗಿ ಇನ್ಸ್ಟಾಗ್ರಾಮ್ನಲ್ಲಿ ನನ್ನ ಫಾಲೋ ಮಾಡಿ. ಇನ್ನು ಯಾರೆಲ್ಲ ಫಾಲೋ ಮಾಡ್ತೀರಾ, ಸುಮಾರು ಜನ ಫಾಲೋ ಮಾಡ್ತೀರಾ ನಂಗೆ ಗೊತ್ತು. ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ. ಫಾಲೋ ಮಾಡೋದ್ರಿಂದ ನನಗೂ ಕೂಡ ಈಸಿ ಆಗುತ್ತೆ ನಿಮ್ಮ ಜೊತೆ ಕನೆಕ್ಟ್ ಆಗೋದಕ್ಕೆ. ಇದಾದಮೇಲೆ ಬ್ಲಾಗ್ ಶುರು ಮಾಡ್ತಾ ಇದ್ದೀನಿ. ನಮಸ್ಕಾರ ಎಲ್ಲರಿಗೂ, ಚಾನಲ್ಗೆ ಸ್ವಾಗತ. ಇವಾಗ ಬೆಳಗ್ಗೆ ಒಂದು ಎಷ್ಟು ಗಂಟೆ ಆಗಿದೆ, 11:30 ಆಗಿದೆ. ಸೊ ಬೆಳಗಿನ ಕೆಲಸಗಳು, ಅಡುಗೆ, ತಿಂಡಿ, ಕ್ಲೀನಿಂಗು ಎಲ್ಲ ಮುಗಿಸ್ದೆ. ಇವತ್ತು ನಮ್ಮ ಮನೇಲಿ ತಿಂಡಿಗೆ ನೀರು ದೋಸೆ ಮತ್ತು ಸಾಗು ಮಾಡಿದ್ದೆ. ನೀರು ದೋಸೆ ಮಾಡಿದ್ರೆ ಎಷ್ಟು ಒಲೆ ಎಲ್ಲ ಹೇಗೆಲ್ಲ ಗಲೀಜಾಗುತ್ತೆ, ಅದನ್ನೇನೆಲ್ಲ ಕ್ಲೀನ್ ಮಾಡ್ಬೋದು, ಅದಕ್ಕೆ ಎಷ್ಟೆಲ್ಲ ಸಮಯ ತಗೊಳುತ್ತೆ ಎಲ್ಲ ನೀವು ನೋಡ್ತಾ ಇದ್ದೀರಾ. ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಒಲೆ ಮೇಲೆ ಸೋಪು ಬ್ರಷ್ ಎಲ್ಲ ಹಾಕಿ ಉಜ್ಜೋ ಅಷ್ಟೆಲ್ಲ ಏನು ಗಲೀಜಾಗಿರಲ್ಲ. ಅಂಥ ಟೈಮಲ್ಲಿ ಏನಾರು ಸುಲಭವಾಗಿ ಒಂಚೂರು ನೀರು ಹಾಕಿ ಒರೆಸಿದ್ರು ಹೋಗೋಗಿರ್ಬೇಕು. ಬರೀ ನೀರು ಹಾಕಿದ್ರೆ ಹೋಗಲ್ಲ. ಅಂಥ ಟೈಮಲ್ಲಿ ಸ್ವಲ್ಪ ನೀರಿಗೆ ವಿನೆಗರ್ನ ಮಿಕ್ಸ್ ಮಾಡಿ ಈ ರೀತಿ ಒಂದು ಸ್ಪ್ರೇ ಮಾಡಿಟ್ಕೊಂಡ್ರೆ ಅದನ್ನು ನೀವು ಒಲೆ ಮೇಲೆ ಜಸ್ಟ್ ಸ್ಪ್ರೇ ಮಾಡಿಬಿಟ್ಟು ಒರೆಸಿದ್ರೆ ಜಿಡ್ಡು, ಆಮೇಲೆ ಏನಾರು ಈ ದೋಸೆ ಹಿಟ್ಟಿಂದ ಹಾರಿರುತ್ತಲ್ಲ, ಎಸ್ಪೆಷಲಿ ನೀರು ದೋಸೆ, ಇದೆಲ್ಲ ಸುಲಭವಾಗಿ ಹೋಗುತ್ತೆ. ಹಾಗೆಯೇ ಒಲೆ ಹಿಂದ್ಗಡೆ ಇರುವಂಥ ಗೋಡೆ ಏನಿರುತ್ತಲ್ಲ, ಕೆಲವರು ಬ್ಯಾಕ್ ಸ್ಪ್ಲಾಶ್ ಹಾಕೊಂಡಿರ್ತಾರೆ, ಅದೆಲ್ಲ ಒರೆಸೋದಕ್ಕೂ ಕೂಡ ತುಂಬಾ ಸುಲಭ ಆಗುತ್ತೆ. ಆಮೇಲೆ ಗ್ಲಾಸ್ ಒರೆಸೋದಕ್ಕೆ ಇದಂತೂ ತುಂಬ ಚೆನ್ನಾಗಿರುತ್ತೆ. ಅಂದರೆ ಸುಮಾರು ಒಂದು ಅರ್ಧ ಮುಕ್ಕಾಲು ಬಾಟ್ಲಷ್ಟು ನೀರು ತೊಗೊಂಡು ಒಂದು 1/4 ಕಪ್ಪಷ್ಟು ವಿನೆಗರ್ನ ಹಾಕೊಂಡು ನೀವು ಒಂದು ಸ್ಪ್ರೇನ ರೆಡಿ ಮಾಡಿ ಇಟ್ಕೊಂಡ್ರೆ ಇದು ಒರೆಸೋದಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ಜಿಡ್ಡು ಹೋಗುತ್ತೆ. ಅಂದರೆ ಡೀಪ್ ಕ್ಲೀನಿಂಗಿಗೆ ಆಗಲ್ಲ. ಡೀಪ್ ಕ್ಲೀನ್ ಮಾಡಬೇಕು ಅಂದರೆ ನೀವು ಸೋಪಲ್ಲಿ ಒರೆಸಿ ನಂತರ ಬೇಕಾದರೆ ಇನ್ನೂ ಜಿಡ್ಡಿಗೆ ಜಾಸ್ತಿ ಉಜ್ಜಕ್ಕಾಗ್ತಿಲ್ಲ ಅಂದಾಗ ಇದನ್ನು ಸ್ಪ್ರೇ ಮಾಡಿ ಒರೆಸಿದ್ರೆ ತುಂಬ ಕ್ಲೀನ್ ಆಗುತ್ತೆ. ಸೊ ಅಡುಗೆ ಕೆಲಸ ಇದೆಲ್ಲವೂ ಮುಗಿದಿದೆ. ಇವಾಗ ಹೊರಗೆ ಹೋಗಿ ಸ್ವಲ್ಪ ಸಾಮಾನು, ಸ್ವಲ್ಪ ತರಕಾರಿ, ಹಣ್ಣು ಎಲ್ಲ ತರಬೇಕು. ಆ ಕೆಲಸಕ್ಕೆ ರೆಡಿಯಾಗಿ ಹೊರಟಿದ್ದೀನಿ. ಹಾಗೆಯೇ ಇನ್ನೂ ಏನೇನೋ ಕೆಲಸಗಳೆಲ್ಲ ಆ್ಯಡ್ ಆನ್ ಆಗುತ್ತಲ್ಲ, ಅದೆಲ್ಲ ಇದೆ. ಸೊ ಅದನ್ನೆಲ್ಲ ಮುಗಿಸ್ಕೊಂಬಂದು ಏನು ಶಾಪಿಂಗ್ ಮಾಡ್ಕೊಂಬಂದೆ ತೋರಿಸ್ತೀನಿ. ಅಡುಗೆ ಮನೆ ಒಂದು ಮಟ್ಟ ಕ್ಲೀನಾಗಿದೆ, ಬಟ್ ಪೂರ್ತಿನೂ ಅಂದರೆ ಒಲೆ ಸುತ್ತಮುತ್ತ ಇದೆಲ್ಲ ಕ್ಲೀನ್ ಮಾಡಿದ್ದು ನೀವೇ ಈಗ ನೋಡಿದ್ದೀರಾ. ಅದೆಲ್ಲ ಆಯಿತು. ಬೇರೆದೆಲ್ಲ ಒಂದಿಷ್ಟು ಸಾಮಾನುಗಳು, ಪಾತ್ರೆಗಳೆಲ್ಲ ಒಣಗಿದ ಮೇಲೆ ಎತ್ತಿಡಬೇಕು, ಅಲ್ಲಿವರೆಗೂ ಎತ್ತಿಡೋಂಗಿಲ್ಲ. ಮಳೆಗಾಲದಲ್ಲಿ ಪಾತ್ರೆಗಳು ಬೇಗ, ಅಂದರೆ ತೊಳೆದಿಟ್ಟಿದ್ದ ಪಾತ್ರೆಗಳು ಬೇಗ ಒಣಗೋದಿಲ್ಲ. ಒಳಗೆಲ್ಲ ಒಂಚೂರು ನೀರು ಇರುತ್ತೆ, ಒರೆಸಿ ಇಡಬೇಕಾಗತ್ತೆ. ಅದು ಏನಕ್ಕೆ ನಿಧಾನಕ್ಕೆ ಒಣಗಿದ ಮೇಲೆ ಒಳಗೆ ಇಟ್ಟರಾಯ್ತು ಅಂಥೇಳಿ ಅದೆಲ್ಲ ಸಾಲಾಗಿದೆ ತೋರಣ ಪಾತ್ರೆದು. ಸೊ ಹೊರಗೆ ಹೋಗಿ ಬರ್ತೀನಿ, ಏನೆಲ್ಲ ಶಾಪಿಂಗ್ ಮಾಡ್ಕೊಂಬಂದೆ ತೋರಿಸ್ತೀನಿ. ಚಾನಲ್ಗೆ ಹೊಸಬ್ರು ಬರ್ತಿರ್ತೀರಾ, ವೀಡಿಯೋನ ನೋಡ್ತಿರ್ತೀರಾ, ಮತ್ತು ಪ್ರಶ್ನೆ ಕೇಳ್ತಿರ್ತೀರ, ಇದು ಒಲೆ ಯಾವ ಬ್ರ್ಯಾಂಡ್ದು, ಇದು ಹಾಬಾ ಅಥವಾ ಕಿಚನ್ ಟೇಬಲ್ ಟಾಪ್ ಥರನಾ ಅಂತೆಲ್ಲ ಕೇಳ್ತಿರ್ತೀರಾ. ಇದು ಫೇಬರ್ ಕಂಪ್ನಿದಿದು. ಸುಮಾರು 16 ವರ್ಷ ಆಯಿತು ಇದನ್ನು ಬಳಸ್ತಾ. ಯಾವುದೇ ರೀತಿ ಸಮಸ್ಯೆ ಬಂದಿಲ್ಲ. ರೆಗ್ಯುಲರ್ ಆಗಿ ಒಂದು ಡೀಪ್ ಕ್ಲೀನ್ ಮಾಡೋದಿರ್ಬೋದು, ಅಥವಾ ಆವಾಗವಾಗ ಈ ರೀತಿಯಾಗಿ ಒರೆಸಿಟ್ಕೊಳ್ಳೋದ್ರಿಂದ ಒಲೆ ತುಂಬಾ ಚೆನ್ನಾಗಿ ಬಾಳಿಕೆ ಬರುತ್ತೆ. ಸಣ್ಣ ಪುಟ್ಟ ಒಂದು ಏನಂತಾರಲ್ಲ, ಒಂದು ಡೀಪ್ ಕ್ಲೀನ್ ಅಂದರೆ ಕಸಗಳು ಎಲ್ಲಿ ಈ ಬರ್ನರ್ ಹೋಲ್ಗಳೆಲ್ಲ ಇರುತ್ತಲ್ಲ ಅದೆಲ್ಲ ಮಾಡ್ಕೋತಾ ಇರಬೇಕು, ಅಷ್ಟೇ ಬಿಟ್ಟರೆ ಇನ್ನೇನು ಬರೋದಿಲ್ಲ. ಅಫ್ಕೋರ್ಸ್ ನಾಬ್ಗಳೆಲ್ಲ ಸ್ವಲ್ಪ ಲೂಸ್ ಆಗೋದು ಅದೆಲ್ಲದು ಎಲ್ಲ ಒಲೆಲೂ ಬಂದೇ ಬರುತ್ತೆ ಎಷ್ಟೋ ವರ್ಷಗಳಾದಮೇಲೆ. ಆದರೆ ತುಂಬಾ ಸ್ಟರ್ಡಿಯಾಗಿ, ತುಂಬಾ ಇವತ್ತಿಗೂ ಸ್ಟೈಲಿಶ್ ಆಗಿ ಕಾಣುತ್ತೆ ಅಂತ ಹೇಳ್ಬೋದು. ಇವತ್ತಿನ ದಿವಸ ಬೇಕಾದಷ್ಟು ಥರದ್ದು ಹಾಬು, ಕಿಚನ್ ಟಾಪ್ಗಳೆಲ್ಲ ಬಂದಿದೆ. ಆದರೂ ಗ್ಯಾಸ್ ಸ್ಟವ್ಗಳು ಬಂದಿದೆ, ಆದ್ರೂ ಇವತ್ತಿನ ದಿವಸಕ್ಕೂ ಇದೇನೆ ಚೆನ್ನಾಗಿ ಕಾಣುತ್ತೆ. ಇವಾಗ ನಾನು ಇದು ವಿನೆಗರ್ ಮತ್ತು ನೀರಿನ ಮಿಶ್ರಣ ಏನಿದೆಯಲ್ಲ, ಸುಮಾರು ಒಂದು 2 ಕಪ್ಪಷ್ಟು ನೀರು ಹಾಕ್ಕೊಂಡ್ರೆ ಒಂದು 1/4 ಕಪ್ಪಷ್ಟು ವಿನೆಗರು, ಸ್ವಲ್ಪ ವಿನೆಗರ್ ಜಾಸ್ತಿ ಹಾಕೊಂಡು ಸ್ಟ್ರಾಂಗಾಗಿ ಕೂಡ ಮಾಡ್ಕೋಬೋದು. ಆ ಥರ ಮಾಡಿ ಇಟ್ಕೊಂಡಿರ್ತೀವಿ ಇದನ್ನು ಸ್ಪ್ರೇ ಬಾಟ್ಲಲ್ಲಿ. ಈ ಬಾಟ್ಲು ನಿಮ್ಗೆ ಎಲ್ಲ ಕಡೆ ಸಿಗುತ್ತೆ, ಇದೇನು ದೊಡ್ಡ ವಿಷಯ ಅಲ್ಲ. ಇದು ನಾನು ಐಕ್ಯದಲ್ಲಿ ತೊಗೊಂಡಿದ್ದು. ಇದನ್ನು ನೀವು ಗ್ಲಾಸ್ ಕ್ಲೀನ್ ಮಾಡೋದಕ್ಕೆ, ಕನ್ನಡಿನ ಕ್ಲೀನ್ ಮಾಡೋದಕ್ಕೆ ಎಲ್ಲದಕ್ಕೂ ಬಳಸ್ಬೋದು. ಇದು ಚೆನ್ನಾಗಿ ಜಿಡ್ಡನ್ನ ತೆಗೆಯುತ್ತೆ. ವಿನೆಗರ್ ಹಾಕಿದಾಗ ತುಂಬಾ ಈಸಿಯಾಗಿ ಒರೆಸಿದ್ರೆ ಸಾಕು, ನೀಟಾಗಿ ಹೋಗುತ್ತೆ. ಬೆಳಗಿನ ಹೊತ್ತು ಅಡುಗೆ ತಿಂಡಿ ಎಲ್ಲ ಆದಾಗ ಸೋಪೆಲ್ಲ ಹಾಕಿ ಬ್ರಷಲ್ಲಿ ಉಜ್ಜಿ ಅದೆಲ್ಲ ಮಾಡೋದಕ್ಕೆ ಸಾಕಷ್ಟು ಸಮಯ ತೊಗೊಳುತ್ತೆ. ಈ ರೀತಿಯಾಗಿ ಒಂದು ಕ್ವಿಕ್ ಕ್ಲೀನಿಂಗ್ ರೊಟೀನ್ ಏನು ಇಟ್ಕೊಂಡ್ಬಿಟ್ರೆ ಏನಾಗುತ್ತೆ ಅಂದರೆ ನೋಡೋಕ್ಕೂ ಚೆನ್ನಾಗಿ ಕಾಣುತ್ತೆ. ಹಾಗೆ ಬೇಗ, ಸುಮಾರು ಒಂದು 2ರಿಂದ 5 ನಿಮಿಷದಲ್ಲಿ ಇದೆಲ್ಲ ಕೆಲಸ ಮುಗಿದು ಹೋಗುತ್ತೆ. ನಾನು ಇವತ್ತು ರೆಕಾರ್ಡ್ ಮಾಡ್ತಿರೋದ್ರಿಂದ ಮೇ ಬಿ ತುಂಬ ಅಂದರೆ ಸ್ವಲ್ಪ ಜಾಸ್ತಿ ಸಮಯ ತೊಗೊಂಡಿರ್ಬೋದು. ಇಲ್ಲದೇ ಇದ್ದರೆ ತುಂಬಾ ಕಡಿಮೆ ಸಮಯದಲ್ಲಿ ಕ್ಲೀನ್ ಆಗೋಗುತ್ತೆ. ಹಾಗೆಯೇ ಹಿಂದ್ಗಡೆ ಗೋಡೆ ಏನಿರುತ್ತಲ್ಲ ಅದನ್ನು ಕ್ಲೀನ್ ಮಾಡೋದಕ್ಕಂತೂ ಇದು ಹೇಳಿ ಮಾಡಿಸಿದ್ದು. ಆಮೇಲೆ ಕೆಲವೊಂದು ಈ ಗ್ರಾನೈಟು ಮತ್ತು ಕೆಲವೊಂದು ಇವಾಗಿನ ಕಾಲದಲ್ಲೆಲ್ಲ ಏನು ಸ್ಲ್ಯಾಬ್ಗಳಿಗೆ ಬೇಕಾದಷ್ಟು ಥರಾವರಿ ಸ್ಟೋನಿನ ಇದು ಬರುತ್ತಲ್ಲ, ಈ
ಮೇಲ್ಗಡೆ ಈ ಗ್ರಾನೈಟ್ ಹಾಕೋ ಜಾಗದಲ್ಲಿ, ನಮ್ಮ ಮನೇಲಿ ಗ್ರಾನೈಟ್ ಇದೆ, ಆ ಜಾಗದಲ್ಲಿ ಏನು ಬರ್ತಿದೆಯಲ್ಲ ಅದೆಲ್ಲ ಇದ್ದಾಗ ಇದು ಏನಂತಾರೆ ವಿನೆಗರ್ನ ಯೂಸ್ ಮಾಡಬಾರ್ದು. ಮಾಡಿದ್ರೆ ಏನಾಗುತ್ತೆ, ಸ್ಟೇನ್ಸ್ ಆಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನೋಡಿ ಬಳಸಿ. ನಮ್ಮನೇಲೂ ನಾನು ಈ ಸ್ಲ್ಯಾಬ್ಗೆಲ್ಲ ಏನು ಹಾಕೋದಕ್ಕೆ ಹೋಗೋದಿಲ್ಲ, ಯಾಕೆಂದರೆ ಒಂದು ರೀತಿ ಪ್ಯಾಚಸ್ ಥರ ಆಗಿ ಹೋಗುತ್ತೆ, ಹಾಳಾಗುತ್ತೆ. ಒಲೆ ಕ್ಲೀನ್ ಮಾಡೋದಕ್ಕೆ. ಆಮೇಲೆ ಟೈಲ್ಸನ್ನ ನೀವು ಆರಾಮಾಗಿ ಇದ್ರಲ್ಲಿ ಒರೆಸ್ಬೋದು, ಏನು ತೊಂದರೆ ಇಲ್ಲ. ನೋಡಿ ಒಲೆ ಎಷ್ಟು ಚಕ ಅಂತ ಕ್ಲೀನಾಗಿ ಹೋಯಿತು. ಆದರೆ ಅಲ್ಲೆಲ್ಲ ಬರ್ನರ್ ಸುತ್ತ ಸ್ವಲ್ಪ ಎಲ್ಲ ಏನು ಇದಾಗಿರುತ್ತಲ್ಲ, ಅದು ಶಾಖಕ್ಕೆ ಬಣ್ಣ ಚೇಂಜ್ ಆಗಿರುತ್ತೆ. ಅದನ್ನು ಡೀಪ್ ಕ್ಲೀನಿಂಗಲ್ಲಿ ತೆಗಿಬೇಕು. ಈ ರೀತಿ ಕ್ವಿಕ್ಕಾಗಿ ಕ್ಲೀನ್ ಮಾಡೋ ಇದ್ರೊಳಗೆ ಅದೆಲ್ಲ ಹೋಗೋದಿಲ್ಲ. ಸೊ ಇವಾಗ ಹೊರಗಡೆಗೆ ಬಂದಿದ್ದೀನಿ, ತರಕಾರಿ ಶಾಪಿಂಗು. ತರಕಾರಿ ಹಣ್ಣು ತಿನ್ನೋದ್ರಿಂದನೇ ನಮ್ಗೆ ಆರೋಗ್ಯ. ಹಾಗಾಗಿ ಸಾಕಷ್ಟು ಯಥೇಚ್ಛವಾಗಿ ತರಕಾರಿ ಹಣ್ಣುಗಳನ್ನು ಕೊಂಡ್ಕೋಬೇಕಾಗತ್ತೆ. ಹಿಂದೆಲ್ಲ ಎಷ್ಟೊಂದು ಸತಿ ವ್ಲಾಗ್ಗಳಲ್ಲಿ ಪಲ್ಯ, ಅದು ಕ್ವಾಂಟಿಟಿ ಇದೆಲ್ಲ ನೋಡಿದಾಗ ಕೆಲವರು ಕೇಳ್ತಿದ್ರು, ಇಷ್ಟೊಂದು ಪಲ್ಯ ಮಾಡ್ತೀರಾ, ಇಷ್ಟೊಂದು ಇದು ಅಂತ ಹೇಳಿ. ಎಸ್, ತರಕಾರಿ ಸಾಕಷ್ಟು ತಿನ್ನಬೇಕು. ಹಾಗೆಯೇ ಹಣ್ಣುಗಳು ಅಷ್ಟೇ. ದಿನಕ್ಕೆ ಕನಿಷ್ಠ ಪಕ್ಷ ಒಂದು 2 ಥರ ತರಕಾರಿ, 1-2 ಥರ ಹಣ್ಣು ತಿನ್ನೋ ಅಭ್ಯಾಸ ಬೆಳೆಸ್ಕೋಬೇಕು. ಒಳ್ಳೆಯದದು ಆರೋಗ್ಯಕ್ಕೆ. ನಮಗಂತೂ ಇದು ಸಾಕಷ್ಟು ನಾರಿನಂಶ, ಹಾಗೆಯೇ ನಮಗೆ ಬೇಕಾಗಿರುವಂಥ ನ್ಯೂಟ್ರಿಯೆಂಟ್ಸ್ ಎಲ್ಲದೂ ಕೂಡ ಇದರಲ್ಲೇ ಸಿಗುತ್ತೆ. ಈಗ ಇನ್ನೇನು ಮ್ಯಾಂಗೋ ಸೀಸನ್ ಮುಗಿದು ಹೋಗ್ತಾ ಇದೆ, ಆದರೆ ನಮಗೇನೋ ಒಂದು ರೀತಿ ಅದ್ರ ಹೊಟ್ಟೋಗುತ್ತಲ್ಲ ಅನ್ನೋ ಒಂದು ಇದು ಏನಂತಾರಲ್ಲ, ಆ ಒಂದು ವ್ಯಾಮೋಹದಲ್ಲಿ ಬಂದು ತೊಗೊಳ್ಳೋದು. ಇವಾಗ ಅಷ್ಟು ಉತ್ತಮವಾದ್ದು ಅಂತ ಏನು ಸಿಗೋದಿಲ್ಲ, ಆದರೆ ಓಕೆ, ಇನ್ನೇನು ಹೋಗೋಕ್ಕೆ ಮುಂಚೆ ಏನು ಸಿಗುತ್ತೋ ಅದನ್ನೇ ಖುಷಿಯಿಂದ ತಿನ್ನೋದು. ಸಾಕಷ್ಟು ವೆರೈಟಿ ಇಲ್ಲೂ ಇತ್ತು. ಸೊ ಇವಾಗೆಲ್ಲ ನೀಲಮ್ಮು, ಚೌಸಿಯಾ ಇದೆಲ್ಲ ಇರುತ್ತೆ ಇವಾಗ ಬರೋವಂಥದ್ದು. ಸೊ ಅದರಲ್ಲೇ ತೊಗೊಂಡು ಹೋಗೋಣ ಅಂಥೇಳಿ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ತರಕಾರಿಗಳ ವಿಷಯಕ್ಕೆ ಬಂದರೆ ಜಾಸ್ತಿ ಏನು ನನಗೆ ತರಕಾರಿ ಬೇಕಾಗಿರಲಿಲ್ಲ. ಅಂದರೆ ಕೆಲವೊಂದಿತ್ತು, ಕೆಲವೊಂದಿರಲಿಲ್ಲ. ಅದನ್ನು ತೊಗೊಂಡೆ. ಆದರೆ ಮಾವಿನ ಹಣ್ಣು ಮಾತ್ರ ಅಲ್ಲಿ ಏನಿರುತ್ತೋ ಅದರಲ್ಲಿ ಸರಿಯಾದನ್ನು ನೋಡಿ ಆರಿಸ್ಕೊಂಡು ತೊಗೊಳ್ಳೋದು ಭಾರಿ ಇಂಪಾರ್ಟೆಂಟ್ ಕೆಲಸ ಅಂತ ಹೇಳ್ಬೋದು. ಸೊ ಇದಾದ ಮೇಲೆ ಮನೆಗೆ ಹೋದ್ಮೇಲೆ ತೋರಿಸ್ತೀನಿ ಏನೆಲ್ಲ ತೊಗೊಂಡು ಬಂದೆ ಅಂತ ಹೇಳಿ. ಬನ್ನಿ ಏನೇನು ಶಾಪಿಂಗ್ ಮಾಡ್ಕೊಂಬಂದೆ ಅಂತ ತೋರಿಸ್ತೀನಿ. ಇದು ಪಾವ್ ಭಾಜಿ ಮಾಡೋದಕ್ಕೆ ಇದು ಸಿಕ್ತು. ಇದು ತುಂಬ ಚೆನ್ನಾಗಿತ್ತು. ಇದರೊಳಗೆ ಮೈದಾ ಇಲ್ಲ ಅಂತ ಹಾಕಿದ್ರು, ಗೋಧಿಯಿಂದ ಮಾಡಿದ್ದು ಅಂಥೇಳಿ. ಚೆನ್ನಾಗಿತ್ತು, ರುಚಿನೂ ಚೆನ್ನಾಗಿತ್ತು, ತುಂಬ ಸಾಫ್ಟಾಗಿತ್ತು. ಸೌತೆಕಾಯಿ, ಬಾಳೆಕಾಯಿ, ಹಾಗೆ ಸ್ವೀಟ್ ಕಾರ್ನು ಮತ್ತು ಸೋರೆಕಾಯಿ, ಸಿಹಿ ಕುಂಬಳಕಾಯಿ. ಆ್ಯಕ್ಚುಲಿ ನಾನು ಅರ್ಧ ಕುಂಬಳಕಾಯಿ ಕಟ್ ಮಾಡಿಕೊಡು ಅಂದರೆ ಅವಳು 2 ಪೀಸ್ ಮಾಡಿಕೊಟ್ಬಿಟ್ಲು. ಇರಲಿ ಪರವಾಗಿಲ್ಲ. ಹಾಗೆಯೇ ಇಲ್ಲಿ ತರಾವರಿ ಮಾವಿನ ಹಣ್ಣು, ಯಾವ್ಯಾವ್ದು ತಂದೆ ಅಂತೇಳಿ ಹೆಸರುಗಳೆಲ್ಲ ಮರ್ತೋಗಿದೆ. ಬಟ್ ಅಲ್ಲಿದ್ದಿದ್ದು ಎಲ್ಲದೂ ಕೂಡ ಹೆಚ್ಚು ಕಡಿಮೆ ತೊಗೊಂಬಂದ್ವಿ ಅಂತಲೇ ಹೇಳ್ಬೋದು. ಇದಿಷ್ಟು ಹಣ್ಣು. ತರಕಾರಿ ನಾ ಹೇಳಿದಾಗೆ ತರಕಾರಿ ನಂಗೆ ಜಾಸ್ತಿ ಬೇಕಾಗಿರಲಿಲ್ಲ, ಹಾಗಾಗಿ ಎಷ್ಟು ಬೇಕೋ ಅಷ್ಟೇ ತಂದೆ. ಆದರೆ ಹಣ್ಣು ಮಾತ್ರ ಜಾಸ್ತಿ ಬೇಕಾಯಿತು. ರಾತ್ರಿ ಊಟಕ್ಕೆ ಇವತ್ತು ನಮ್ಮ ಮನೆಯಲ್ಲಿ ಫುಲ್ಕಾ ಮತ್ತು ಒಂದು ರೀತಿ ದಾಲ್ ಮಾಡಿದ್ದೆ. ದಾಲ್ಗೆ 1-2 ಥರ ಕಾಳುಗಳು, ಹಾಗೆಯೇ ಒಂದು 2-3 ಥರ ಬೇಳೆಗಳು, ಒಟ್ಟಿನಲ್ಲಿ ಒಂದು 5 ಥರ ಅಂತ ಹೇಳ್ಬೋದು. ಕಾಬೂಲಿ ಚನ್ನ ಬೇಯಿಸಿದ್ದಿತ್ತು. ಹಾಗೆಯೇ ಮತ್ತು ಏನು ಹಾಕಿದ್ದೆ, ಇದು ಹೆಸರು ಕಾಳು, ಕಾಬೂಲಿ ಚನ್ನ, ಸ್ವಲ್ಪ ತೊಗರಿಬೇಳೆ, ಹೆಸರು ಬೇಳೆ ಮತ್ತು ಸ್ವಲ್ಪ ಕಡಲೆಬೇಳೆ, ಇದಿಷ್ಟನ್ನು ಸೇರಿಸಿ ಒಂದು ದಾಲ್ ಮಾಡಿದ್ದೆ. ತುಂಬ ಸಿಂಪಲ್ಲಾಗಿರುತ್ತೆ, ಆದರೆ ತುಂಬ ರುಚಿಯಾಗಿರುತ್ತೆ. ಮಾಡೋದು ತುಂಬ ಸಿಂಪಲ್ಲಾಗಿರುತ್ತೆ, ಆದರೆ ರುಚಿ ತುಂಬಾ ಅದ್ಭುತವಾಗಿರುತ್ತೆ. ಫುಲ್ಕಾ ಜೊತೆಗಿರ್ಬೋದು, ಇಲ್ಲಾಂದರೆ ಜೀರಾ ರೈಸ್ ಜೊತೆ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಅದರ ರೆಸಿಪಿನ ನಾನಿವತ್ತು ಹಂಚ್ಕೊಂಡಿಲ್ಲ. ಇನ್ನೊಂದು ದಿವಸ ಇನ್ನೊಂದು ವ್ಲಾಗಲ್ಲಿ ಅದನ್ನು ಶೇರ್ ಮಾಡ್ಕೊಳ್ತೀನಿ. ತುಂಬ ಸುಲಭವಾಗಿ ಮಾಡುವಂಥದ್ದು, ಬೆಳಗಿನ ಸಮಯದಲ್ಲಿ ಕ್ವಿಕ್ಕಾಗಿ ರೆಡಿ ಆಗುತ್ತೆ. ಇವಾಗ ಫುಲ್ಕಾ ಚಪಾತಿ ಒತ್ಕೊಂಡು ಫುಲ್ಕಾ ಮಾಡ್ತಾಯಿದ್ದೀನಿ. ಫುಲ್ಕಾ ತುಂಬಾ ಇದನ್ನು ಬರ್ನರ್ ಮೇಲೆ ಹಾಕ್ಬೋದಾ ಅಂತೆಲ್ಲ ಈ ಥರದ ವಿಡಿಯೋ ಕ್ಲಿಪ್ಪಿಂಗ್ನ ಸೇರಿಸಿದಾಗ ನಿಮ್ಮಲ್ಲಿ ಪ್ರಶ್ನೆ ಕೇಳ್ತಾರೆ. ಇದು ಹಾರ್ಡ್ಲಿ ಒಂದು 5-10 ಸೆಕೆಂಡಲ್ಲಿ ಅದು ಉಬ್ಬಿರುತ್ತೆ, ಏನು ತೊಂದರೆ ಇಲ್ಲ. ಹಾಕಿ ಉಬ್ಬಿಸಿದ್ರೆ ಏನೂ ಆಗೋದಿಲ್ಲ. ಇದಕ್ಕೆ ಸಾಕಷ್ಟು ನಿಮಗೆ ವಿಡಿಯೋಗಳು, ಇನ್ಫಾರ್ಮೇಷನು ಎಲ್ಲ ಇದೆ ಇಂಟರ್ನೆಟ್ನಲ್ಲಿ, ನೀವು ನೋಡ್ಕೋಬೋದು. ಒಂದು 5-10 ಸೆಕೆಂಡಲ್ಲಿ ಹೋಗುತ್ತೆ. ಹಾಗಾಗಿ ಏನೂ ತೊಂದರೆ ಇಲ್ಲ, ತಿನ್ಬೋದು. ಇದರಿಂದ ಯಾವುದೇ ರೀತಿ ದೇಹಕ್ಕೆ ತೊಂದರೆ ಆಗೋದಿಲ್ಲ ಅಂಥೇಳಿ ಸಾಕಷ್ಟು ವಿಷಯ ಇದೆ. ನೀವು ಕೂಡ ನೋಡಿ,
ನೋಡಿ ತಿಳ್ಕೊಳ್ಳಿ. ಮತ್ತು ನಾನಿಲ್ಲಿ ಎಲ್ಲದನ್ನು ವಿವರಿಸಿದ್ರಲ್ಲಿ ಅರ್ಥನೇ ಇಲ್ಲ. ಸ್ವಲ್ಪ ತುಪ್ಪನ ಹಚ್ಚಿಬಿಟ್ಟು ಮಡಚಿಟ್ರೆ ಸಾಫ್ಟಾಗಿ ಹಾಗೇ ಇರುತ್ತೆ ಫುಲ್ಕ. ಇದು ನಾನು ಫುಲ್ಕ ಮಾಡಿರೋದು ಜವೆ ಗೋಧಿನ ಬಳಸಿ. ಕೆಲವ್ರಿಗಿರುತ್ತೆ ಜವೆ ಗೋಧಿನ ಬಳಸಿ ಸಾಮಾನ್ಯವಾಗಿ ಫುಲ್ಕ ಆಗಲಿ ಅಥವಾ ಏನಾರು ಅಂದರೆ ಎಣ್ಣೆ ಇದೆಲ್ಲ ಹಾಕದೆ ಮಾಡಿದ್ರೆ ತುಂಬ ಗಟ್ಟಿಯಾಗಿ ಬರುತ್ತೇನೋ ಅಂತಿರುತ್ತೆ. ಹಾಗೇನಿಲ್ಲ, ತುಂಬ ಸಾಫ್ಟಾಗಿ ಬರುತ್ತೆ. ಕಲಸೋ ಹದ ಹಾಗೆ ಮಾಡೋದು ಅದು ಮುಖ್ಯ ಆಗುತ್ತೆ. ನೋಡಿ ದಾಲ್ ಅಂತ ಹೇಳಿದ್ನಲ್ಲ, ಇದೇನೆ ನನ್ನ ಹತ್ರ ಬೇಯಿಸಿದ್ದು ಕಾಬೂಲಿ ಚನ ಇತ್ತು, ಹೆಸರು ಕಾಳು ಮತ್ತು ಉಳಿದಿದ್ದೆಲ್ಲ ಬೇಳೆಗಳನ್ನು ಬೇಯಿಸ್ಕೊಂಡು ಇದ್ರ ಜೊತೆಗೆ ಕಾಬೂಲಿ ಚನವನ್ನು ಸೇರಿಸಿ ಮಾಡಿದ್ದೆ. ಈ ದಾಲ್ ಮಾತ್ರ ತುಂಬ ಚೆನ್ನಾಗಿತ್ತು. ಖಂಡಿತ ನಿಮ್ಮ ಜೊತೆ ಇನ್ನೊಂದು ದಿವಸ ಹಂಚ್ಕೊಳ್ತೀನಿ. ಇವತ್ತಿನ ದಿವಸ ನನಗೆ ಮಾಡ್ಬೇಕಾದ್ರೆ ಅದು ನೆನಪು ಆಗಲಿಲ್ಲ, ಆಮೇಲೆ ಅನಿಸ್ತು. ಇವತ್ತಿನ ದಿವಸ ನಾನು ನಿಮ್ಮ ಜೊತೆ ಹಂಚ್ಕೊಳ್ತಾ ಇರೋ ರೆಸಿಪಿ ಪ್ರೋಟೀನ್ ಟಿಕ್ಕಿ ಅಂತ ಹೇಳ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಇದು ನಾನು ತುಂಬ ದಿವಸದ ಹಿಂದೆ ಮಾಡಿದ್ದು, ನಾನು ವೀಡಿಯೋನ ರೆಕಾರ್ಡ್ ಮಾಡಿ ಇಟ್ಕೊಂಡಿದ್ದೆ ರೆಸಿಪಿದು. ಆದರೆ ನಿಮ್ಮ ಜೊತೆ ಹಂಚ್ಕೊಳಕ್ಕಾಗಿರಲಿಲ್ಲ. ಪ್ರತಿ ಸತಿನೂ ವ್ಲಾಗಲ್ಲಿ ಅಥವಾ ಇನ್ಯಾವುದೋ ಒಂದು ಸಂದರ್ಭದಲ್ಲಿ ಹಂಚ್ಕೊಳ್ಳೋಣ ಅಂದರೆ ವೀಡಿಯೋ ದೊಡ್ಡದಾಗತ್ತೇನೋ ಅಂಥೇಳಿ ಆಗ್ತಿರ್ಲಿಲ್ಲ. ನಾನೊಂದು ಸ್ವಲ್ಪ ಇಲ್ಲಿ ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ದೀನಿ. ಹಾಗೆ ಈರುಳ್ಳಿ ಒಂದು ದೊಡ್ಡ ಸೈಜಿನ ಈರುಳ್ಳಿನ ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಹಾಗೆ ಇಷ್ಟು ಕ್ವಾಂಟಿಟಿಲಿ ಕಾಬೂಲಿ ಚನ ಇದು ಬೇಯಿಸಿಟ್ಟಿರೋದು. ನೀವು ಕಾಬೂಲಿ ಚನಾನ ನೆನೆಸಿ ಕುಕ್ಕರಲ್ಲಿ ಬೇಯಿಸಿ ಫ್ರೀಝರಲ್ಲಿ ನೀವು ಇಟ್ಕೋಬೋದು. ಫ್ರೀಸ್ ಮಾಡಿ ಯಾವಾಗ ನಿಮಗೆ ಬೇಕು ಬಳಸೋಕ್ಕೆ ಬೇಕಾದ್ರೆ ಬಳಸ್ಕೋಬೋದು. ಹಾಗೆ ಸುಮಾರು ಒಂದು 100-150 ಗ್ರಾಮಷ್ಟು ಪನ್ನೀರ್ ಇದೆ. ಪನ್ನೀರ್ ಕ್ವಾಂಟಿಟಿ ಸ್ವಲ್ಪ ಜಾಸ್ತಿನೇ ಇದೆ. ನೀವೇನು ಇಷ್ಟು ಪನ್ನೀರ್ನ ಬಳಸಬೇಕಾಗಿಲ್ಲ. ಇದರಲ್ಲಿ ಒಂದು ಅರ್ಧ ಕ್ವಾಂಟಿಟಿಯಷ್ಟು ಹಾಕ್ಕೊಂಡ್ರೂ ಪರವಾಗಿಲ್ಲ. ಅಂದರೆ ಒಂದು 100 ಗ್ರಾಮ್ ಅಷ್ಟು ಹಾಕ್ಕೊಂಡ್ರೂ ಸಾಕಾಗತ್ತೆ. ಆದರೆ ನನಗೇನು ಅಂದರೆ ಒಂದು ಸ್ವಲ್ಪ ಪನ್ನೀರನ್ನ ಉಳಿಸ್ಬಿಟ್ಟು ಮತ್ತೆ ಅದನ್ನು ಒಳಗಡೆ ಇಟ್ಟು ಬಳಸೋದಕ್ಕಾಗತ್ತೋ ಇಲ್ಲೋ ಮರ್ತೋಗುತ್ತೋ ಇದಾಗತ್ತಲ್ವ ನಮ್ಗಳಿಗೆ. ಎಷ್ಟೋ ಸತಿ ಕ್ವಾಂಟಿಟಿ ಜಾಸ್ತಿ ಇದೆ ಅಂತ ಹೇಳಿ ಸ್ವಲ್ಪ ಅದನ್ನು ಒಳಗೆ ಎತ್ತಿರ್ತೀವಿ ಫ್ರಿಜ್ಜಲ್ಲಿ. ಅದು ಬಳಸಬೇಕು ಅಂತ ನಮಗೆ ನೆನಪಿಗೆ ಬರೋದೇ ಇಲ್ಲ. ಹಾಗೆ ಅದು ಹಾಳಾಗೋಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಎಷ್ಟು ಕ್ವಾಂಟಿಟಿ ಪನ್ನೀರ್ ಇದೆಯೋ ಎಲ್ಲದನ್ನು ಬಳಸ್ತಾ ಇದ್ದೀನಿ. ಇಲ್ಲ ಅಂದರೆ ನೀವು ಇಷ್ಟು ಕಾಳಿಗೆ ಸುಮಾರು ಒಂದು 200 ಗ್ರಾಮಷ್ಟು ಕಾಳು ಅಂತ ಇಟ್ಕೊಳ್ಳಿ. ಅಷ್ಟಕ್ಕೆ ನೀವೊಂದು 50-100 ಗ್ರಾಮಷ್ಟು ಪನ್ನೀರ್ ಹಾಕೊಂಡ್ರೆ ಸಾಕು. ಪನ್ನೀರ್ ಹಾಕೋದು ಏನು ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಅಂಥೇಳಿ ಕೆಲವರು ಪನ್ನೀರ್ನ ಜಾಸ್ತಿ ಹಾಕೊಳ್ಳೋಕೆ ಇಷ್ಟಪಟ್ಟರೆ, ಅಂದರೆ ನಿಮಗೆ ಟಿಕ್ಕಿ ಮಾಡಿದಾಗ ಮುರಿದು ಹೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೋಸ್ಕರ ಅಷ್ಟೇ ಪನ್ನೀರ್ ಕ್ವಾಂಟಿಟಿನ ನೀವು ನೋಡಿ ಹಾಕೋಬೇಕಾಗತ್ತೆ, ಇನ್ಯಾವ ಇದಕ್ಕೂ ಅಲ್ಲ. ನೀವು ಕಾಬೂಲಿ ಚನಾನ ಪನ್ನೀರ್ನ ಈಕ್ವಲ್ ಕ್ವಾಂಟಿಟಿ ಹಾಕ್ಕೊಂಡ್ರೆ ಒಂದೊಂದ್ಸತಿ ಟಿಕ್ಕಿ ನಿಮ್ಗೆ ಅಷ್ಟು ಚೆನ್ನಾಗಿ ಗಟ್ಟಿಯಾಗಿ ಬರೋದಿಲ್ಲ. ಒಡೆದು ಹೋಗೋದು ಅಥವಾ ನೀವು ಕಾವಲಿ ಮೇಲೆ ಅದನ್ನು ಬೇಯಿಸ್ಕೋಬೇಕಾದ್ರೆ ಒಂಥರ ಏನಂತಾರೆ ಹಾಗೆ ಬಿಟ್ಕೊಳ್ಳೋಕೆ ಶುರು ಆಗ್ಬಿಡುತ್ತೆ. ಹಾಗಾಗಿ ಸ್ವಲ್ಪ ನೋಡ್ಕೊಂಡು ಪನ್ನೀರ್ ಹಾಕೋಬೇಕಷ್ಟೇ ಆ ಉದ್ದೇಶಕ್ಕೆ. ಇಲ್ಲದಿದ್ದರೆ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಬೈಂಡಿಂಗಿಗೆ ನೀವು ಒಂದು ಸ್ವಲ್ಪ ಅಕ್ಕಿ ಹಿಟ್ಟನೋ ಕಡಲೆ ಹಿಟ್ಟನೋ ಸೇರಿಸ್ಕೋಬೋದು. ಅದು ಒಂದಿದೆ, ಅಂದರೆ ಸಮಸ್ಯೆಗೆ ಒಂದು ಉತ್ತರ ಕೂಡ ಇದೆ. ಬಟ್ ಪನ್ನೀರ್ನ ನಾನಿಲ್ಲಿ ಇಷ್ಟು ಕ್ವಾಂಟಿಟಿಲಿ ಸೇರಿಸ್ಕೊತಿದ್ದೀನಿ. ನಾನು ಹೇಳಿದ್ನಲ್ಲ ಒಂದು 50-100 ಗ್ರಾಮಷ್ಟು ಸೇರಿಸ್ಕೊಂಡ್ರು ಸಾಕಾಗತ್ತೆ. ಈಗ ಮಿಕ್ಸರಲ್ಲಿ ಈ ಕಾಳನ್ನೆಲ್ಲ ಪೇಸ್ಟ್ ಥರ ಮಾಡ್ಕೊಂಬಿಡೋಣ. ಹಾಗೆ ಒಂದು ಬೌಲ್ನಲ್ಲಿ ಈ ಹೆಚ್ಚಿಟ್ಟಂತಹ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಏನು ಜಜ್ಜಿಟ್ಕೊಂಡು ಪೇಸ್ಟ್ ಇರುತ್ತಲ್ಲ ಅದನ್ನು ಇದಕ್ಕೆ ಹಾಕೋಬೇಕು. ಹಾಗೆ ಇದಕ್ಕೆ ನಾನು ಇಲ್ಲಿ ಅಂದರೆ ಮಸಾಲೆ ಅಂತಂದರೆ ನಾವು ಬೇಕಾದರೆ ಜೀರಾ ಪೌಡ್ರು, ಧನಿಯಾ ಪೌಡ್ರು, ಆಮೇಲೆ ಗರಂ ಮಸಾಲ ಈ ಥರನೂ ಮಾಡ್ಕೋಬೋದು. ಆದರೆ ನಾನಿಲ್ಲಿ ಈ ಪಿಜ್ಜಾಗೆಲ್ಲ ಹಾಕುವಂತಹ ಸೀಸನಿಂಗ್ ಏನಿರುತ್ತಲ್ಲ, ಆರಿಗ್ಯಾನೋ, ಆಮೇಲೆ ಬೇಸಿಲ್ಲು, ಡ್ರೈಡ್ ಬೇಸಿಲ್ಲು ಇದೆಲ್ಲದನ್ನು, ಆಮೇಲೆ ಚಿಲ್ಲಿ ಫ್ಲೇಕ್ಸು ಈ ಥರ ಹಾಕಿ ಟಿಕ್ಕಿನ ಮಾಡ್ತಾಯಿದ್ದೀನಿ. ನೀವು ನಮ್ಮ ಇಂಡಿಯನ್ ಏನು ಮಸಾಲ ಇದೆಯಲ್ಲ ಅದನ್ನು ಹಾಕ್ಕೊಂಡು ಕೂಡ ಮಾಡ್ಬೋದು. ಇಲ್ಲ ಸ್ವಲ್ಪ ಬೇರೆ ಥರ ಇರಲಿ ಅಂದರೆ ಪಿಜ್ಜಾ ಪಾಸ್ತಾಗೆ ಬಳಸುವಂತಹ ಮಸಾಲೆಗಳನ್ನು, ಅಂದರೆ ಏನು ಡ್ರೈಡ್ ಹರ್ಬ್ಸ್ ಇರುತ್ತಲ್ಲ ಅದನ್ನು ಹಾಕ್ಕೊಂಡು ಕೂಡ ನೀವು ಮಾಡ್ಕೋಬೋದು. ಅಲ್ಲೇ ಒಂದು ವೇರಿಯೇಷನ್ ನಿಮಗೆ ಸಿಗುತ್ತೆ. ಇದು ಈ ರೀತಿಯಾಗಿ ಮಿಕ್ಸರಲ್ಲಿ ರುಬ್ಬಿಟ್ಕೊಂಡಿನಿ. ತರಿ ಇದ್ದರೂ ಪರವಾಗಿಲ್ಲ, ನುಣ್ಣಗಾದರೂ ಪರವಾಗಿಲ್ಲ, ಏನು ತೊಂದರೆ ಇಲ್ಲ. ಹೀಗೆ ಇರಬೇಕು ಅಂತೇನಿಲ್ಲ. ನಿಮಗೆ ಒಟ್ಟಿನಲ್ಲಿ ಅದನ್ನು ಟಿಕ್ಕಿನ ಮಾಡ್ಕೊಳ್ಳೋದಕ್ಕೆ ಚೆನ್ನಾಗಿ ಕೈಗೆ ಸಿಗಬೇಕಷ್ಟೇ. ಇದಕ್ಕೆ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪು, ಪುದೀನ ಸೇರಿಸ್ಕೋಬೋದು. ಮನೇಲಿದ್ದರೆ ಖಂಡಿತ ಸೇರಿಸ್ಕೊಳ್ಳಿ. ಇಲ್ಲ ಅಂತ ಅಂದರೆ ನಮ್ಮ ಈ ಇಂಡಿಯನ್ ಮಸಾಲೆಗಳೇನಿದೆಯಲ್ಲ ಅದನ್ನು ಕೊತ್ತಂಬರಿ ಬೀಜ, ಜೀರಿಗೆ ಪುಡಿ ಎಲ್ಲ ಹಾಕ್ಕೊಂಡ್ರೆ ಆವಾಗ ನೀವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಇದೆಲ್ಲ ಹೆಚ್ಚು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಹೇಳಿದ್ನಲ್ವ, ನಾನು ಇಲ್ಲಿ ಇವತ್ತಿನ ದಿವಸ ಚಿಲ್ಲಿ ಫ್ಲೇಕ್ಸು, ಆಮೇಲೆ ಬೇಸಿಲ್ಲು ಡ್ರೈಡು ಮತ್ತು ಆರಿಗ್ಯಾನೋ ಇದಿಷ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರಕ್ಕೆ ನೀವು ಬೇಕಾದ್ರೆ ಸಣ್ಣಗೆ ಹಸಿರು ಮೆಣಸಿನ್ಕಾಯಿನ ಹೆಚ್ಚಿ ಕೂಡ ಹಾಕ್ಕೋಬೋದು. ತಿಂತೀರಾ ಬಾಯಿಗೆ ಸಿಕ್ಕರೆ ಪರವಾಗಿಲ್ಲ ಅಂತ. ಇಲ್ಲ ಅಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜೊತೆಗೆ ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡು ಪೇಸ್ಟ್ನ ತಯಾರಿಸ್ಕೊಂಡು ಅದನ್ನು ಕೂಡ ಸೇರಿಸ್ಕೋಬೋದು. ನೋಡಿ ಇಷ್ಟೆಲ್ಲ ಆಪ್ಷನ್ಸ್ನ ಕೊಟ್ಟಿದ್ದೀನಿ ನಿಮಗೆ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದನ್ನು ಹಾಕ್ಕೊಳ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೋಬೇಕಾಗತ್ತೆ. ಆಮೇಲೆ ಇನ್ನೊಂದು, ಈ ಇಂಡಿಯನ್ ಮಸಾಲೆಗಳು ಹಾಕ್ಕೊಂಡಾಗ ಬೇಕಾದರೆ ನೀವು ಆಮ್ಚೂರ್ ಪೌಡ್ರನ್ನ ಹಾಕ್ಕೋಬೋದು. ಇಲ್ಲಿ ನಾನು
ಕರಿಮೆಣಸಿನಕಾಳು ಬ್ಲ್ಯಾಕ್ ಪೆಪ್ಪರ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿನಿ. ಸಾಕಷ್ಟು ಪ್ರಮಾಣದಲ್ಲೇ ಹಾಕೋಬೇಕಾಗತ್ತೆ, ಯಾಕೆಂದರೆ ಖಾರಕ್ಕೆ ಇನ್ನೇನು ಇಲ್ಲ. ಚಿಲ್ಲಿ ಫ್ಲೇಕ್ಸಲ್ಲಿ ಅಷ್ಟೇನು ಅನಿಸೋದಿಲ್ಲ. ಚಿಲ್ಲಿ ಫ್ಲೇಕ್ಸಿನ ಖಾರ ಏನು ತುಂಬ ಅಂದರೆ ಖಾರ ಕೊಡೋದಿಲ್ಲ. ಹಾಗಾಗಿ ನೀವು ಇಲ್ಲಿ ಸ್ವಲ್ಪ ಕಾಳುಮೆಣಸು ಏನಿದೆಯಲ್ಲ ಅದನ್ನೇ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಪುಡಿ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ಈಗ ಇದು ಹಿಟ್ಟು ರೆಡಿ ಆಯಿತು ಅಂತಲೇ ಹೇಳ್ಬೋದು. ಇದು ರುಚಿ ನೋಡ್ಬೋದು ನೀವು ಈ ಹಂತದಲ್ಲಿ. ಉಪ್ಪು ಖಾರ ಏನು ಬೇಕೋ ಅದನ್ನು ಸೇರಿಸ್ಕೊಂಡು ನೀವು ಹದನ ಸೆಟ್ ಮಾಡ್ಕೋಬೋದು. ಈ ಹಂತದಲ್ಲಿ ಕೂಡ ನೀವು ಟಿಕ್ಕಿನ ಮಾಡಿಕೊಂಡು ಕಾವಲಿ ಮೇಲೆ ಬೇಯಿಸ್ಕೋಬೋದು. ಇದಕ್ಕೆ ಸ್ವಲ್ಪ ನಾನು ಅಕ್ಕಿ ಹಿಟ್ಟನ್ನ ಹಾಕ್ತೀನಿ. ಯಾಕೆ ಅಂತಂದರೆ ಇಲ್ಲಿ ಈ ಹಂತದಲ್ಲಿ ನಾನು ಟಿಕ್ಕಿನ ಮಾಡಿ ನೋಡಿದೆ, ತುಂಬ ಸಾಫ್ಟಾಗಿ ಬಂದಿತ್ತು. ಸ್ವಲ್ಪ ಕ್ರಿಸ್ಪಿಯಾಗಿ ಬರಲಿ ಅಂಥೇಳಿ ನಾನು ಆಮೇಲೆ ಇದಕ್ಕೆ ಒಂದು ದೊಡ್ಡ ಚಮಚಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೋತೀನಿ. ವಿಡಿಯೋದಲ್ಲಿ ನೀವು ನೋಡ್ತೀರಾ. ಇದು ಈ ಮಿಶ್ರಣ ಏನಿದೆಯಲ್ಲ ಇದನ್ನು ಹಾಗೆ ತಿನ್ನೋಕ್ಕೆ ಕೂಡ ತುಂಬ ಚೆನ್ನಾಗಿರುತ್ತೆ, ತುಂಬ ಫ್ಲೇವರ್ಫುಲ್ ಆಗಿರುತ್ತೆ. ನೀವು ಬೇಕಾದರೆ ಬ್ರೆಡ್ ಮೇಲೆ ಇದನ್ನು ಸ್ಪ್ರೆಡ್ ಮಾಡಿಕೊಂಡು ಸ್ಯಾಂಡ್ವಿಚ್ ಥರ ಕೂಡ ಮಾಡಿಕೊಂಡು ತಿನ್ಬೋದು. ಒಂದು ಇದರೊಳಗೆ ಮಿಕ್ಸ್ಚರಲ್ಲಿ ಎಷ್ಟೆಲ್ಲ ಆಪ್ಷನ್ಸ್ ಇದೆ ನೋಡಿ, ನೀವೇನೆಲ್ಲ ಟ್ರೈ ಮಾಡ್ಬೋದು ಅಂಥೇಳಿ. ಈ ರೀತಿ ಟಿಕ್ಕಿನ ಮಾಡ್ಕೊಳ್ಳೋದು. ನಾನಿಲ್ಲಿ ಪುಟ್ಟದಾಗಿ ಮಾಡ್ತೀನಿ. ನೀವು ಬೇಕಾದರೆ ಇದನ್ನು ದೊಡ್ಡ ಸೈಜಲ್ಲಿ ಟಿಕ್ಕಿಗಳನ್ನ ಮಾಡಿಕೊಂಡು ಬರ್ಗರ್ ಬನ್ನೊಳಗಡೆ ಇಟ್ಕೊಂಡು ನೀವು ಬರ್ಗರ್ನ ಮಾಡಿಕೊಂಡು ತಿನ್ಬೋದು. ಲೆಟ್ಯೂಸು, ಆಮೇಲೆ ಟೊಮೆಟೊ ಸ್ಲೈಸು, ಈರುಳ್ಳಿ ಎಲ್ಲದನ್ನು ಇಟ್ಕೊಂಡು ಹಾಗೆಯೇ ಸ್ವಲ್ಪ ಕೆಚಪ್ಪು ಮತ್ತು ಮೇಯೋ ಹಾಕ್ಕೊಂಡು ಬರ್ಗರ್ ಥರ ಮಾಡ್ಕೊಂಡು ಕೂಡ ತಿನ್ನೋದಕ್ಕೆ ಈ ಟಿಕ್ಕಿ ತುಂಬ ಚೆನ್ನಾಗಿರುತ್ತೆ. ಇದು ಒಂದನ್ನು ನೀವು ಮಾಡಿಬಿಟ್ಟು ಫ್ರೀಝರಲ್ಲಿ ಇಟ್ಕೋಬೋದು, ಏನೂ ತೊಂದರೆ ಇಲ್ಲ. ನೀವು ಇದು ಟಿಕ್ಕಿಗಳನ್ನ ಮಾಡಿಕೊಂಡು ಒಂದು ಬಾಕ್ಸಲ್ಲಿ ಅರೇಂಜ್ ಮಾಡಿಕೊಂಡು ಫ್ರೀಝರಲ್ಲಿ ಇಟ್ಟರೆ ಆರಾಮಾಗಿ ನೀವು ಒಂದು 15-20 ದಿವಸ ಎಲ್ಲಿವರೆಗೂ ಖರ್ಚಾಗಲ್ವೋ ಅಲ್ಲಿವರೆಗೂ ಇಟ್ಕೊಂಡು ಬಳಸ್ಬೋದು, ಏನೂ ಹಾಳಾಗೋದಿಲ್ಲ. ಅಷ್ಟೊಂದು ದಿವಸ ಎಲ್ಲ ಇರೋದೆಲ್ಲ ಡೆಫಿನೆಟಾಗಿ ಬೇಗನೆ ಖಾಲಿ ಆಗೋಗುತ್ತೆ. ಯಾಕೆ ಅಂದರೆ ಅಷ್ಟು ರುಚಿಯಾಗಿರುತ್ತೆ ಇದು. ಇದನ್ನು ನೀವು ಸ್ಯಾಂಡ್ವಿಚ್ ಥರ ಮಾಡ್ತೀರಾ ಅಂತಂದರೆ ಇದ್ರ ಜೊತೆಗೆ ನೀವು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪಿನ ಚಟ್ನಿ ಇರುತ್ತಲ್ಲ ಅದನ್ನು ಬ್ರೆಡ್ಡಿಗೆ ಹಚ್ಕೊಂಡು ಅದ್ರ ಮೇಲೆ ಈ ಮಿಶ್ರಣನ ಇಟ್ಬಿಟ್ಟು ಇನ್ನೊಂದು ಬ್ರೆಡ್ ಸ್ಲೈಸಿಗೆ ಬೆಣ್ಣೆ ಇದನ್ನೆಲ್ಲ ಹಚ್ಕೊಂಡು ನೀವು ಆಮೇಲೆ ಸ್ಯಾಂಡ್ವಿಚ್ನ ಮಾಡ್ಕೊಂಡು ತಿನ್ಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ನ್ಯೂಟ್ರಿಷಿಯಸ್ ಆಗಿರುತ್ತೆ. ಆಮೇಲೆ ಸಾಕಷ್ಟು ಹೊಟ್ಟೆ ತುಂಬತ್ತಾಯ್ತಾ, ಯಾಕೆಂದರೆ ಇದರೊಳಗೆ ಪನ್ನೀರ್ ಇದೆ, ಚೆನ್ನಾಗಿದೆ ಅಲ್ವಾ. ಅದಕ್ಕೆ ಈಗ ನೋಡಿ ನಾನು ಅಷ್ಟು ಟಿಕ್ಕಿನ ಮಾಡಿ ಇಟ್ಟೀನಿ. ಈಗ ನಾನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಸೇರಿಸ್ಕೊತಾ ಇದ್ದೀನಿ. ನಾನು ನಿಮಗೆ ಹೇಳಿದೆ ಆವಾಗಲೇ ಆ ಟಿಕ್ಕಿನೆಲ್ಲ ಬೇಯಿಸಿ ನೋಡಿದೆ, ಅಷ್ಟೊಂದು ಕ್ರಿಸ್ಪಿಯಾಗಿ ಬರಲಿಲ್ಲ, ಸ್ವಲ್ಪ ಸಾಫ್ಟಾಗಿ ಬಂತು. ಹಾಗಾಗಿ ಅಕ್ಕಿ ಹಿಟ್ಟು ಸೇರಿಸ್ಕೊಂಡೆ. ಇವಾಗ ಮಾಡಿ ಟಿಕ್ಕಿಗಳೆಲ್ಲ ಅಂತೂ ತುಂಬಾ ಕ್ರಿಸ್ಪಿಯಾಗಿ ಬಂದಿತ್ತು. ಇದ್ರ ಜೊತೆಗೆ ಒಂದು ಸ್ವಲ್ಪ ಈರುಳ್ಳಿ ಮತ್ತು ಸೌತೆಕಾಯಿನ ಹೆಚ್ಚಿಟ್ಕೊಂಡಿದ್ದೀನಿ ಸಲಾಡ್ ಥರ ತಿನ್ನೋದಕ್ಕೆ ಈ ಟಿಕ್ಕಿಗಳ ಜೊತೆಗೆ. ನೀವು ಬೇಕಾದರೆ ಆ ಈರುಳ್ಳಿಗೆಲ್ಲ ಸ್ವಲ್ಪ ಅಚ್ಕಾರದ ಪುಡಿ, ನಿಂಬೆಹಣ್ಣಿನ ರಸ, ಉಪ್ಪು ಎಲ್ಲದನ್ನು ಬೆರೆಸಿ ಇಟ್ಕೋಬೋದು. ಈ ರೀತಿ ಕಾವಲಿ ಮೇಲೆ ಬೇಯೋದಕ್ಕೆ ಇಟ್ಟಿದ್ದೀನಿ. ಇದಕ್ಕೆ ನೀವು ಬೇಕಾದರೆ ಯಾವ ಎಣ್ಣೆ ಬೇಕಾದರೂ ಹಾಕಿ ಬೇಯಿಸ್ಕೋಬೋದು. ನಿಮ್ಮ ಮನೇಲಿ ನೀವು ಬಳಸೋ ಅಂಥದ್ದು ಆಲಿವ್ ಆಯಿಲ್ ಹಾಕ್ಬೋದು, ಆಮೇಲೆ ಕೊಬ್ಬರಿ ಎಣ್ಣೆ ಹಾಕ್ಬೋದು. ಕಡಲೆಕಾಯಿ ಎಣ್ಣೆಯಲ್ಲಿ ಸ್ವಲ್ಪ ಅದರದ್ದು ಒಂದು ಘಮ ಇರುತ್ತಲ್ವ, ಹಾಗಾಗಿ ಅಥವಾ ಸ್ವಲ್ಪ ಅಂದರೆ ಅದರದ್ದು ಈ ಘಮ ಕಡಿಮೆ ಇರೋವಂಥ ಎಣ್ಣೆಗಳನ್ನ ಬಳಸಿ ಕೂಡ ನೀವು ಎರಡೂ ಕಡೆ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ. ಗರಿ ಆಗತ್ತಿದು. ಈಗ ನಾನು ಅಕ್ಕಿ ಹಿಟ್ಟು ಹಾಕಿರೋದ್ರಿಂದ ತುಂಬಾ ಗರಿಯಾಗಿ ಬರುತ್ತೆ. ಇನ್ಯಾವ ಹಿಟ್ಟನ್ನು ನಾನು ಹಾಕೋದಕ್ಕೆ ಹೋಗೋದಿಲ್ಲ. ಬೇಕಾದರೆ ನಿಮ್ಮ ಮನೆಯಲ್ಲಿ ಇದಿದ್ರೆ ಅಂದರೆ ಕಡಲೆ ಹಿಟ್ಟಿದ್ರೆ ಅದನ್ನು ಸ್ವಲ್ಪ ಹುರಿದು ಹಾಕ್ಕೊಂಡು ಮಾಡಿದ್ರು ಅದು ಕೂಡ ಚೆನ್ನಾಗಿರುತ್ತೆ. ಆದರೆ ಸ್ವಲ್ಪ ಹೊಟ್ಟೆಗೆ ಭಾರ ಅನಿಸುತ್ತೆ ಅಂತ ನನ್ನ ಒಂದು ಅನುಭವ. ಹಾಗಾಗಿ ನಾನು ಇದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕೋದು ಪ್ರಿಫರ್ ಮಾಡ್ತೀನಿ. ಅಕ್ಕಿ ಹಿಟ್ಟಲ್ಲಿ ಏನಾಗುತ್ತೆ ಅಂದರೆ ನಿಮಗೆ ಏನಾದ್ರು ಎಕ್ಸಸ್ ಮಾಯಿಶ್ಚರ್ ಇದ್ರೂ ಕೂಡ ಚೆನ್ನಾಗಿ ಅದು ಹೀರ್ಕೊಂಡು ತುಂಬ ಕ್ರಿಸ್ಪಿಯಾಗಿ ಬರೋದಕ್ಕೆ ಸಹಾಯ ಮಾಡುತ್ತೆ. ಈ ರೀತಿ ಇದನ್ನು ನೀವು ಚೆನ್ನಾಗಿ ಒತ್ತಿ ಬೇಯಿಸ್ಬೇಕಾಗತ್ತೆ, ಆವಾಗಲೇ ಗರಿಯಾಗಿರುತ್ತೆ. ಈ ಟಿಕ್ಕಿಗಳಿದೆಯಲ್ಲ ಇದನ್ನು ನೀವು ಒಂದ್ಸತಿ ಮಾಡಿ ನಿಮ್ಮ ಮನೇಲಿ ಹಾಗೆಯೇ ಫ್ರೀಝರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ಳಿ. ಯಾವಾಗ ನಿಮಗೆ ಹಶ್ವಾಗುತ್ತೋ ಅದು ಇದು ಕರೆದಿದ್ದು ಅಥವಾ ಏನೋ ಒಂಥರ ಬಾಯಿ ರುಚಿಗೆ ತಿಂದು ಆರೋಗ್ಯ ಹಾಳು ಮಾಡ್ಕೊಳ್ಳೋದ್ರ ಬದಲು ಇದನ್ನು ಫ್ರೀಝರಿಂದ ತೆಗೆದು ಈ ರೀತಿ ಕಾವಲಿ ಮೇಲೆ ಬೇಯಿಸ್ಕೊಂಡು ಅಂದರೆ ರೋಸ್ಟ್ ಮಾಡಿಕೊಂಡು ಅದ್ರ ಜೊತೆಗೆ ಒಂದು ಸ್ವಲ್ಪ ಏನಾರೋ ಪುದೀನ ಚಟ್ನಿ ಇದ್ದರೆ ಸರಿ, ಇನ್ನೇನು ಬೇಕಾಗಿಲ್ಲ, ಹಾಗೆ ಕೂಡ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಕೆಚಪ್ಪನ್ನು ಹಾಕೊಳ್ಳಿ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ, ಯಾಕೆ ಅಂತಂದರೆ ಅದು ಕೂಡ ಏನಂಥದ್ದು ಒಳ್ಳೇದಲ್ಲ. ಆದರೆ ಪುದೀನ ಚಟ್ನಿ ಇದೆ, ಖಂಡಿತ ಅದ್ರ ಜೊತೆಗೆ ತಿಂದು ನೋಡಿ. ನಾನಿಲ್ಲಿ ಗಟ್ಟಿ ಮೊಸರಿಗೆ ಸ್ವಲ್ಪ ಉಪ್ಪು, ಒಂಚೂರು ಅಚ್ಕಾರದ ಪುಡಿ, ಹಾಗೆಯೇ ಈ ಪಾನಿಪುರಿ ಮಸಾಲ ಬರುತ್ತೆ, ಮತ್ತು ಒಂಚೂರು ಚಾಟ್ ಪೌಡ್ರು, ಹಾಗೆಯೇ ಚೂರು ಅಮ್ಚೂರು ಪೌಡ್ರು, ಇದೆಲ್ಲ ಹಾಕಿ ಒಂದು ಡಿಪ್ನ ರೆಡಿ ಮಾಡಿಟ್ಟಿನಿ. ಇದು ಕೂಡ ಈ ಟಿಕ್ಕಿ ಜೊತೆ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಹಂಕರ್ಡಿದ್ರೆ ಅದರಲ್ಲಿ ಮಾಡ್ಕೋಬೋದು. ನನ್ನ ಹತ್ರ ನಾರ್ಮಲ್ ಏನು ಮೊಸರು ಮನೇಲಿ ಹೆಪ್ಪಾಕಿದಿತ್ತಲ್ಲ ಅದೇ ತುಂಬ ಗಟ್ಟಿಯಾಗಿ ಚೆನ್ನಾಗಿತ್ತು, ಅದನ್ನು ಮಾಡಿದ್ದೆ. ಇದು ಖಂಡಿತ ನೀವು ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಸುಂದರವಾದ ವಿಡಿಯೋದಲ್ಲಿ.